ಪ್ರೀತಿಯ ಮಕ್ಕಳೇ, ಮತ್ತೆ ಹೇಗಿದ್ದೀರಿ? ಒಂದು ಕತೆ ಕೇಳ್ತೀರಲ್ವ ಈಗ? ಒಂದಾನೊಂದು ಊರಿನಲ್ಲಿ ರಾಮದಾಸ ಎಂಬ ಒಬ್ಬ ವರ್ತಕ ಇದ್ದ. ಅವನಿಗೊಂದು ಕಿರಾಣಿ ಅಂಗಡಿ ಇತ್ತು. ವ್ಯಾಪಾರ ತುಂಬ ಜೋರಾಗಿತ್ತು. ರಾಮದಾಸನಿಗೆ ಹೆಂಡತಿ ಮತ್ತು ಒಬ್ಬ ಮಗ ಕೂಡ ಇದ್ದರು. ಮಗ ದೂರದ ಊರಿಗೆ ಓದಲಿಕ್ಕೆ ಹೋಗಿದ್ದ. ಹಾಗಾಗಿ ಮನೆಯಲ್ಲಿ ಅವರಿಬ್ಬರೇ ಇದ್ದರು. ಯಾರೆಲ್ಲ ಹೇಳಿ? ರಾಮದಾಸ ಮತ್ತು ಅವನ ಹೆಂಡತಿ. ರಾಮದಾಸ ಬೆಳಿಗ್ಗೆ ಬೇಗನೆ ಅಂಗಡಿಗೆ ಹೋಗ್ತಾ ಇದ್ದ. ಯಾಕೆಂತೇಳಿದರೆ ಕಿರಾಣಿ ಅಂಗಡಿ ಅಲ್ವಾ, ಬೆಳಿಗ್ಗೆನೇ ಗ್ರಾಹಕರು ಅವನ ಅಂಗಡಿಗೆ ಬರ್ತಾಯಿದ್ರು. ಅಂದರೆ ಬೇಳೆ, ಅಕ್ಕಿ, ಬೆಲ್ಲ ಹೀಗೆ ಖರೀದಿ ಮಾಡಲಿಕ್ಕೆ ಬರ್ತಾಯಿದ್ರು. ಹಾಗೆ ಸಂಜೆವರೆಗೂ ವ್ಯಾಪಾರ, ರಾತ್ರಿವರೆಗೂ 8 ಗಂಟೆವರೆಗೂ ಅವನು ಅಂಗಡಿಯಲ್ಲಿ ಕೂತಿರ್ತಿದ್ದ ವರ್ತಕ. ಮತ್ತು ಮಧ್ಯಾಹ್ನದ ಊಟ ಮನೆಯಿಂದ ಅವನ ಹೆಂಡತಿ ತಗೊಂಡು ಬರ್ತಿದ್ಲು. ಆಯಿತಾ? ಹೀಗೆ ಜೀವನ ನಡೀತಾ ಇತ್ತು. ಆಗ ಅವನಿಗೆ ಏನಾಯಿತು ಅಂತೇಳಿದ್ರೆ, ನನಗೆ ಸಹಾಯಕ್ಕೆ ಯಾರೂ ಇಲ್ಲ. ಕೆಲವು ಸಲ ಇದ್ದರು ಸಹಾಯಕ್ಕೆ, ಒಂದಿಬ್ಬರು ಹುಡುಗರು ಇದ್ದರು. ಆದರೆ ಅವರು ಕೆಲಸ ಬಿಟ್ಟು ಹೋದ್ಮೇಲೆ ರಾಮದಾಸ ಒಬ್ಬನೇ ಆಗಿದ್ದ ಅಂಗಡಿಯಲ್ಲಿ. ತುಂಬ ಮಂದಿ ಒಟ್ಟಿಗೆ ಬಂದಾಗ ವಸ್ತುಗಳನ್ನು ಕೊಡುವುದು ಕಷ್ಟ ಅಲ್ವಾ, ದುಡ್ಡು ಎಣಿಸಬೇಕು. ಹಾಗಾಗಿ ಯಾರಾದರೂ ನನಗೆ ಸಹಾಯಕ್ಕೆ ಬಂದರೆ ಒಳ್ಳೆಯದು. ಮನೆಯಿಂದ ಏನಾದರೂ ತಕ್ಕೊಂಡು ಬರಲಿಕ್ಕೆ, ವಾಪಸ್ಸು ಕಳಿಸ್ಲಿಕ್ಕೆ, ಹೀಗೆ ಸುಮಾರು ಕೆಲಸ ಇರ್ತದೆ ಅಲ್ವಾ. ಅಂಗಡಿ ಅಂತ ಹೇಳಿದ್ರೆ ಒಬ್ಬರನ್ನು ನಿಭಾಯಿಸೋದು ಕಷ್ಟ. ಹೀಗಾಗಿ ವರ್ತಕ ಯಾರಾದರೂ ಹುಡುಗರಿದ್ದರೆ ಕೆಲಸಕ್ಕೆ ಬೇಕು ನನಗೆ ಅಂತೇಳಿ ಅವನ ಗುರುತಿನವರಿಗೆಲ್ಲ ಹೇಳಿಟ್ಟಿದ್ದ. ಹಾಗೆ ಸ್ವಲ್ಪ ದಿನ ಕಳೆದ ಮೇಲೆ ಒಂದು 15 ವರ್ಷದ ಹುಡುಗ ಅಂಗಡಿಗೆ ಬಂದ. ಮತ್ತು ರಾಮದಾಸನಿಗೆ ನಮಸ್ಕರಿಸಿ, ಸ್ವಾಮಿ, ನಾನು ಗೋಪಾಲ್ ಅಂತ ಒಬ್ಬ ಹುಡುಗ, ನನಗೆ ನಿಮ್ಮ ಅಂಗಡಿಯಲ್ಲಿ ಕೆಲಸ ಕೊಟ್ಟರೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿದ. ಮತ್ತು ರಾಮದಾಸ ಹೀಗೆ ಅವನನ್ನು ನೋಡಿದ. ಹೌದಾ, ನಾನು ಏನು ಕೆಲಸ ಕೊಟ್ಟರು ಮಾಡ್ತೀಯ ನೀನು ಅಂತ ಕೇಳಿದ. ಆವಾಗ, ಹೌದು ಸ್ವಾಮಿ, ಏನು ಕೆಲಸ ಹೇಳಿದ್ರು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತೇಳಿ ಆ ಹುಡುಗ ಗೋಪಾಲ ಹೇಳಿದ. ಭಾಳ ಖುಷಿಯಾಯಿತು. ಯಾರಿಗೆ? ರಾಮದಾಸನಿಗೆ. ಹಾಗೆ ಗೋಪಾಲ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡ. ಮತ್ತು ತನ್ನ ದಣಿಗಳೊಟ್ಟಿಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡತೊಡಗಿದ. ಮತ್ತು ತುಂಬ ಪ್ರಾಮಾಣಿಕ ಕೂಡ. ಒಂದಿಷ್ಟು ಅಲ್ಲಿ ಹಣ ಏನೋ ಹೆಚ್ಚು ಕಮ್ಮಿ ಆಗೋದು ಅದು ಎಲ್ಲ ಏನೂ ಇಲ್ಲ. ಒಂದೊಂದು ಸಲ ರಾಮದಾಸ ಹೊರಗಡೆ ಹೋದಾಗ ವಸ್ತುಗಳನ್ನು ಕೊಟ್ಟು ಹಣ ಪಡೆದುಕೊಂಡು ಇಟ್ಕೊಳ್ಳೋದು ಎಲ್ಲ ಅವನೇ ಮಾಡ್ತಿದ್ದ. ಯಾರು ಹೇಳಿ? ಗೋಪಾಲ. ಆಯಿತಾ? ಹಾಗಾಗಿ ರಾಮದಾಸನಿಗೆ ತುಂಬ ಸಂತೋಷ ಆಯಿತು. ನಂಬಿಕೆಯಿಂದ ಎಲ್ಲವನ್ನು ಕೂಡ ಗೋಪಾಲನಿಗೆ ವಹಿಸ್ಕೊಟ್ಟ. ಆಯಿತಾ? ಹಾಗೆ ಸ್ವಲ್ಪ ದಿವಸ ಕಳೆದ ಮೇಲೆ ಏನಾಯಿತು ಅಂತೇಳಿದ್ರೆ, ಗೋಪಾಲ ಮನೆಯಿಂದ ಓಡಿಕೊಂಡು ಅಂಗಡಿಗೆ ಬಂದ. ಅಂಗಡಿಗೆ ಓಡ್ಕೊಂಡು ಬಂದು ಏನು ಹೇಳ್ದ ಗೊತ್ತಾ? ದಣಿಗಳೇ, ಅಲ್ಲಿ ಅಮ್ಮ ಅವರು ಮನೆಯಲ್ಲಿ. ಗಾಬರಿ ಆಗೋಯ್ತು ರಾಮದಾಸನಿಗೆ. ಏನು ಹೇಳ್ತಿದ್ಯಾ ನೀನು? ಸರಿಯಾಗಿ ಹೇಳು, ಸಾವಧಾನವಾಗಿ ಹೇಳು, ಮನೆಯಲ್ಲಿ ಏನಾಯಿತು? ಮನೆಯಲ್ಲಿ ಅಮ್ಮವರು ಕುಸಿದು ಬಿದ್ದು ಬಿಟ್ಟಿದ್ದಾರೆ ಸ್ವಾಮಿ ಅಂತ ಹೇಳ್ದ. ಅಪ್ಪ, ಏನಿದು? ಇದ್ದಕ್ಕಿದ್ದಾಗೆ ನನ್ನ ಹೆಂಡತಿ ಬೆಳಿಗ್ಗೆ ನಾನು ಬರೋವರೆಗೂ ಆರಾಮಾಗಿದ್ಲು. ತಿಂಡಿ ಕಾಫಿ ಎಲ್ಲ ತಯಾರು ಮಾಡಿದ್ದು ಆಕೆನೆ. ಈಗ ಇದ್ದಕ್ಕಿದ್ದಾಗೆ ಏನಾಯ್ತಪ್ಪ ಅಂತ ತುಂಬ ಗಾಬರಿ ಆಗೋಯ್ತು ರಾಮದಾಸನಿಗೆ. ರಾಮದಾಸ ಪಾಪ ಸ್ವಲ್ಪ ದಡೂತಿ ದೇಹ ಕೂಡ, ದಪ್ಪ, ಬೇಗ ಓಡಾಡೋಕ್ಕೆ ಕಷ್ಟ. ಆದರೂ ಕೂಡ ಎದ್ದೋ ಬಿದ್ದ ಅಂತೇಳಿ ಮನೆಯತ್ತ ಓಡಿಕೊಂಡು ಬರತೊಡಗಿದೆ. ಹೆಚ್ಚು ದೂರ ಏನಿಲ್ಲ ಮನೆಗೆ, 1-2 ಪರ್ಲಾಂಗು ಅಷ್ಟೇ. ಆಯಿತಾ? ಈ ಹುಡುಗ ಇದ್ದಾನಲ್ಲ, ಯಾರು ಹೇಳಿ? ಗೋಪಾಲ. ಈ ದಣಿಗಳು ಎದ್ದು ಓಡುವುದಕ್ಕೂ ಮುಂಚೆ ಬೇಗ ಅಂಗಡಿ ಬಾಗಿಲು ಹಾಕಿ ಮನೆಗೆ ಓಡಿದ. ಮನೆಗೆ ಓಡಿ ಯಜಮಾನಿ ಹತ್ರ ಬಂದ. ಆ ಯಜಮಾನಿಗೆ ಏನೂ ಆಗಿರಲಿಲ್ಲ. ಸುಮ್ಮನೆ ಗೋಪಾಲ ಓಡಿ ಬಂದು ದಣಿಗಳ ಹತ್ರ ಒಂದು ಸುಳ್ಳು ಹೇಳಿದ್ದ. ಸುಮ್ಮನೆ
ಅವನಿಗೊಂದು ಚಟ. ಒಂದೊಂದು ಸಲ ಏನಾದರೂ ಸುಳ್ಳು ತಮಾಷೆಗೆ ಹೇಳಿ ದಡಬಡ ಅಂತ ಬೇರೆಯವರು ಗಾಬರಿ ಪಡುವುದನ್ನು ನೋಡುವುದು ಅವನಿಗೊಂದು ಖುಷಿ. ಆಯಿತಾ, ಕೆಲಸದಲ್ಲೆಲ್ಲ ಜಾಣ. ಹಾಗೆ ಅವನು ಏನು ಮಾಡಿದ, ಯಜಮಾನ ಮನೆಗೆ ಬರುವ ಮುಂಚೆ ಹೋಗಿ ಯಜಮಾನಿ ಹತ್ರ ಹೇಳ್ದ, ಅಮ್ಮ 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 ಅಮ್ಮ. ಏನಾಯಿತು ಗೋಪಾಲ, ಸರಿಯಾಗಿ ಹೇಳಿ, ಯಾಕೆ ಇಷ್ಟು ಗಾಬರಿ? ಅಮ್ಮ, ನಮ್ಮ ನಮ್ಮ ಕಿರಾಣಿ ಅಂಗಡಿಗೆ ಬೆಂಕಿ ಬಿದ್ದಿದೆ ಅಮ್ಮ, ಬೆಂಕಿ, ಯಜಮಾನರು ಒಳಗೆ ಇದ್ದಾರೆ ಅಂತ ಹೇಳ್ದ. ಆಯಿತಾ, ಅಪ್ಪ ನೀವೇ ಯೋಚಿಸಿ, ಈ ಯಜಮಾನಿಗೆ ರಾಮದಾಸನ ಮಡದಿಗೆ ಎಷ್ಟು ಗಾಬರಿಯಾಗಿಡಬೇಡ. ಆಕೆ ಮನೆ ಬಾಗಿಲು ಹಾಕುವುದನ್ನು ಕೂಡ ಮರೆತು ಬಿಟ್ಟು ದೇವ್ರೇ 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 ಅಂತ ಹೇಳ್ಕೊಂಡು ಮನೆಯಿಂದ ಓಡ್ಕೊಂಡು ಅಂಗಡಿ ಹತ್ತ ಬರತೊಡಗಳು. ಅಂಗಡಿ ಹತ್ತ ಯಜಮಾನಿ ಬರ್ತಾ ಇದ್ಲಾ, ಹೀಗೆ ಅರ್ಧ ದಾರಿಗೆ ತಲುಪಿರ್ಬೇಕು, ಅರ್ಧನೂ ಇಲ್ಲ, ಇನ್ನೇನು ಮನೆ ಮೆಟ್ಲು ಇಳಿದು ಸ್ವಲ್ಪ ದೂರ, ಅಷ್ಟೊತ್ತಿಗೆ ಈ ಕಡೆಯಿಂದ ಅಂಗಡಿಯಿಂದ ಓಡಿ ಬರ್ತಾ ಇದ್ನಲ್ಲ ಯಜಮಾನ. ಒಬ್ರದ್ದೊಬ್ಬರಿಗೆ ನೋಡ್ತಾರೆ, ಅರೆ ನನ್ನ ಹೆಂಡತಿಗೆ ಏನೂ ಆಗಿಲ್ಲ, ಓಡ್ಕೊಂಡು ಬರ್ತಾ ಇದ್ದಾಳೆ. ಹಾಗೆ ಯಜಮಾನ ನೋಡ್ತಾ ಇದ್ದಾನೆ, ಏನು ಯಜಮಾನರಿಗೆ ಓಡ್ಕೊಂಡು ಬರ್ತಿದ್ದಾರೆ, ನಮ್ಮ ಅಂಗಡಿಗೆ ಏನಾಗಿದೆ ಅಂತ ಕೇಳಿದ್ಲು. ಆಗ ರಾಮದಾಸ ಹೇಳಿದ, ಅಂಗಡಿಗೆ ಏನಾಗಿದೆ, ಏನೂ ಆಗಿಲ್ವಲ್ಲ ಅಂತ ಹೇಳ್ದ. ಇಬ್ಬರು ಓಡ್ಕೊಂಡು ಅಂಗಡಿ ಹತ್ರ ಬರ್ತಾರೆ. ಕಿರಾಣಿ ಅಂಗಡಿ ಬೀಗ ಹಾಕಿದೆ. ಸ್ವಲ್ಪ ದೂರದಲ್ಲಿ ನಗ್ತಾ ನಗ್ತಾ ನಿಂತಿದ್ದಾನೆ ಗೋಪಾಲ. ಅಂಗಡಿಗೆ ಏನೂ ಆಗಿಲ್ಲ, ಬೆಂಕಿನೂ ಬಿದ್ದಿಲ್ಲ, ಏನೂ ಇಲ್ಲ. ಇಬ್ಬರು ಒಟ್ಟಿಗೆ ಗೋಪಾಲನ ಹತ್ರ ನೋಡಿದ್ರು. ಮತ್ತೆ ಗೋಪಾಲ ಓಡಿ ಬಂದು ಅಂಗಡಿಯ ಬೀಗ ತೆಗೆದ. ಎಲ್ಲ ಸುಸ್ಥಿತಿಯಲ್ಲಿದೆ, ಸುಸ್ಥಿತಿಯಲ್ಲಿ, ಏನೂ ಆಗಿಲ್ಲ ಕಿರಾಣಿ ಅಂಗಡಿಗೆ. ಇಬ್ಬರು ಗೋಪಾಲನ ಹತ್ರ ನೋಡಿದ್ರು. ಏನೋ ಹುಚ್ಚುಗಿಚ್ಚು ಹಿಡಿತಾ ನಿನಗೆ, ಯಾಕೆ ಸುಳ್ಳು ಹೇಳಿದೆ ಇಬ್ಬರಿಗೂ ಅಂತ ಕೇಳಿದ್ರು ಇಬ್ಬರು ಒಟ್ಟಿಗೆ. ಆಗ ಅವನು, ಕ್ಷಮಿಸಿ ಸರ್, ಕ್ಷಮಿಸಿ ಸ್ವಾಮಿ, ಸುಮ್ಮನೆ ಒಂದೊಂದು ಸಲ ಹೀಗೆ ಸುಳ್ಳು ಹೇಳ್ತೀನಿ ತಮಾಷೆಗೆ, ತಪ್ಪು ತಿಳಿಬಾರ್ದು ನನ್ನನ್ನು ಅಂತ ಕೈ ಮುಗಿದ. ತಮಾಷೆಗೆ ನಮ್ಮ ಪ್ರಾಣನೇ ಹೋಗ್ತಾ ಇತ್ತಲ್ಲೋ, ಇನ್ನು ಮುಂದೆ ನೀನು ಕೆಲಸಕ್ಕೆ ಬರುವುದು ಬೇಡ, ಹೋಗಾಚೆ ಅಂತ ಕಳಿಸ್ಬಿಟ್ರು. ಆದರೆ ಅವನಿಗೆ ಏನು ದುಡ್ಡು ಕೊಡಬೇಕಾಗಿದೆ ಅದನ್ನು ಕೊಟ್ಟರು. ಆಯಿತಾ, ಅವನು ಎಷ್ಟು ದಮ್ಮಯ್ಯ ದಕ್ಕಯ್ಯ ಹಾಕಿದ್ರು ತಗೊಳ್ಳಿಕ್ಕೆ ಒಪ್ಪಲೇ ಇಲ್ಲ, ಅಷ್ಟು ಸಿಟ್ಟು ಬಂದಿತ್ತು ಅವರಿಗೆ. ಎಂಥ ಸುಳ್ಳು, ಹಾಗೂ ಸುಳ್ಳು ಹೇಳೋದ. ಗೋಪಾಲ ಪೆಚ್ಚು ಮುಖ ಮಾಡ್ಕೊಂಡು ಹೋದ. ಆದರೂ ಕೂಡ ಅಂದ್ಕೊಂಡ, ಇವ್ರ ಅಂಗಡಿ ಅಲ್ಲದಿದ್ರೆ ಇನ್ನೊಂದು ಅಂಗಡಿ, ಕೆಲಸ ಮಾಡೋವನಿಗೆ ಏನು ಅಂತ ಅಂದ್ಕೊಂಡು ಎಲ್ಲ ಕಡೆಗೆ ಹೋಗಿ ಎಲ್ಲ ಅಂಗಡಿಗಳ ಮುಂದೆ, ಬೇರೆ ಅಂಗಡಿಗಳ ಮುಂದೆ ನಿಂತು ಕೇಳ್ಕೊಂಡ, ನನಗೊಂದು ಕೆಲಸ ಕೊಡಿ ಸ್ವಾಮಿ, ಪ್ರಾಮಾಣಿಕತೆಯಿಂದ ನಾನು ಕೆಲಸ ಮಾಡ್ತೇನೆ ಅಂತ. ಆದರೆ ಏನು ಗೊತ್ತಾ, ಎಲ್ಲಿಯೂ ಅವನಿಗೆ ಕೆಲಸ ಸಿಕ್ಕಿಲ್ಲ. ಯಾಕೆಂತೇಳಿದ್ರೆ ಈ ರಾಮದಾಸನ ಅಂಗಡಿಯಲ್ಲಿ ನಡೆದ ವಿಚಾರ ಅಷ್ಟು ಬೇಗ ಒಬ್ಬರ ಬಾಯಿಂದ ಒಬ್ಬರಿಗೆ ಹೋಗಿ ಎಲ್ರಿಗೆ ಗೊತ್ತಾಗೋಯಿತು. ಹೀಗೆ ಈ ಸುಳ್ಳು ಹುಡುಕ ಇವನನ್ನು ನಾವು ಕೆಲಸಕ್ಕೆ ಸೇರಿಸ್ಕೊಂಡ್ರೆ ಗೋವಿಂದಾಣಿ ಗೋವಿಂದ, ಬೇಡವೇ ಬೇಡ ಅವನು ಅಂತ ಅವ್ರು ನಿಶ್ಚಯ ಮಾಡಿಕೊಂಡಿದ್ರು. ಹಾಗೆ 4-6 ದಿನಗಳು ಕಳೆದಾಗ ಕೈಯಲ್ಲಿ ಕಾಸಿಲ್ಲ, ಇರುವುದೆಲ್ಲ ಮುಗಿದೋಯ್ತು, ಸಂಪಾದನೆ ಇಲ್ಲ, ಏನು ಊಟ ಮಾಡೋದು. ಪಾಪ ಆ ಗೋಪಾಲ ಇದ್ದಾನಲ್ಲ, ಅವನು ಅನಾಥ ಆಗಿದ್ದ, ಅವನಿಗೆ ತಂದೆ ತಾಯಿ ಇರಲಿಲ್ಲ. ಆಯಿತಾ, ನಿಜವಾಗ್ಲೂ ಅವನು ಏನು ಮಾಡ್ದ, ಮತ್ತೆ ಈ ರಾಮದಾಸನ ಅಂಗಡಿಗೆ ಬಂದ. ತಪ್ಪಾಯಿತು ಸ್ವಾಮಿ, ನನ್ನನ್ನು ಇನ್ನೊಂದು ಸಲ ಕೆಲಸಕ್ಕೆ ಸೇರಿಸ್ಕೊಳ್ಳಿ, ಇನ್ಮೇಲೆ ನಾನು ಸುಳ್ಳು ಹೇಳೋದಿಲ್ಲ, ತಮಾಷೆಗೂ ಸುಳ್ಳು ಹೇಳೋದಿಲ್ಲ ಅಂತ ಕೇಳ್ಕೊಂಡ. ಆವಾಗ ರಾಮದಾಸ ಹೇಳ್ತಾನೆ, ನೋಡು, ಇದು ನಿನಗೆ ಕೊನೆಯ ಅವಕಾಶ, ಇನ್ನೊಂದು ಸಲ ನೀನೇನಾದರೂ ಹೀಗೆ ಮಾಡಿದ್ಯೋ, ಸುಳ್ಳು ಹೇಳಿದ್ಯೋ, ನಿನಗೆ ಕೆಲಸ ನಾನು ಖಂಡಿತ ಕೊಡೋದಲ್ಲ, ಇನ್ನು ಯಾರು ಕೂಡ ನಿನಗೆ ಉದ್ಯೋಗ ಕೆಲಸ ಕೊಡೋದಿಲ್ಲ ಅಂತ ರಾಮದಾಸ ಹೇಳಿದ. ಆವಾಗ ಖಂಡಿತ ಇನ್ಮೇಲೆ ನಾನು ಸುಳ್ಳು ಹೇಳೋದಿಲ್ಲ ಅಂಥೇಳಿ ಕೈ ಮುಗಿದು ಕೇಳ್ಕೊಂಡ. ಯಾರು ಹೇಳಿ, ಗೋಪಾಲ.
ಮತ್ತೆ ಈ ರಾಮದಾಸನ ಕಿರಾಣಿ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡ. ಮತ್ತೆ ಎಂದೂ ಸುಳ್ಳು ಹೇಳಲೇ ಇಲ್ಲ ಅವನು. ಪ್ರಾಮಾಣಿಕವಾಗಿ ಸತ್ಯವಾಗಿ ದುಡಿದು ಸಂಪಾದನೆ ಮಾಡ್ದ. ಮತ್ತು ತನ್ನ ದಣಿಗಳ ಪ್ರೀತಿಗೂ ಪಾತ್ರನಾದ. ಬಹಳ ಕಾಲ ಸಂತೋಷದಿಂದ ಬದುಕಿ ಬಾಳಿದ. ನೋಡಿದ್ರ ಮಕ್ಕಳೇ, ಸುಳ್ಳು ಹೇಳಿದ್ರೆ ಏನಾಗುತ್ತೆ, ಸತ್ಯದಿಂದ ನಡ್ಕೊಂಡ್ರೆ ಏನಾಗುತ್ತೆ ಅಂತ. ಮಕ್ಕಳೇ, ಈಗ ನಾನು ನಿಮಗೆ ಹೇಳಿದ ಕಥೆಯನ್ನು ಬಾಲ್ಯದಲ್ಲಿ ಓದಿದ ನೆನಪು. ಅದನ್ನು ನಾನು ನನ್ನ ಮಾತುಗಳಲ್ಲಿ ನಿಮಗೆ ಹೇಳಿದ್ದೇನೆ. ಕಥೆ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ಆಗ್ಬೋದಲ್ವಾ? ಕತೆ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.